ಎಲ್ಲರಿಗೂ ಸಂಜೆಯ ಶರಣಾರ್ಥಿಗಳು. ಶರಣ ಜಗದೀಶ್ ಮಲ್ಲಿಕಾರ್ಜುನ್ ಕೌಟಿಮಠ ಅವರು ಸಾಯಿ ಕೃಪಾ ಬಸವೇಶ್ವರನಗರ ಚಿಕ್ಕೋಡಿಯಲ್ಲಿ ರಹವಾಸಿ. ಇವರು ಮೇ 9, 1968ರಂದು ಜನಿಸಿದರು. ಮೊನ್ನೆ 58ನೆಯ ಜನ್ಮ ದಿನಾಚರಣೆಯನ್ನು ವಿಜೃಂಭಣೆಯಿಂದ ಚಿಕ್ಕೋಡಿಯಲ್ಲಿ ಮಾಡಿದರು. ಅವರಿಗೆ ದೇವರು ಆಯುಷ್ಯ ಆರೋಗ್ಯವನ್ನು ಕೊಡಲಿ ಅಂತೇಳಿ ಆ ಭಗವಂತನಲ್ಲಿ ಬೇಡಿಕೊಳ್ಳುತ್ತೇನೆ. ಅವರು BA LLBಯನ್ನು ಮುಗಿಸಿ ಚಿಕ್ಕೋಡಿಯ ಪುರಸಭೆಯ ಅಧ್ಯಕ್ಷರಾಗಿ 3 ಬಾರಿ ಉಪಾಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಹಾಗೂ ಕರ್ನಾಟಕ ರಾಜ್ಯ ಸಹಕಾರಿ ಫೆಡರಲ್ ಲಿಮಿಟೆಡ್ ಬೆಂಗಳೂರು ಇದರ ಉಪಾಧ್ಯಕ್ಷರಾಗಿಯೂ ಸಹಿತ ಸೇವೆಯನ್ನು ಸಲ್ಲಿಸಿದ್ದಾರೆ. ಕರ್ನಾಟಕ ರಾಜ್ಯ ಫೆಡರಲ್ ಕೋಆಪರೇಟಿವ್ ಲಿಮಿಟೆಡ್ ಬೆಂಗಳೂರು ಇದರ ನಿರ್ದೇಶಕರಾಗಿಯೂ ಸಹ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಶ್ರೀ ಸಾಯಿ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಚಿಕ್ಕೋಡಿಯ ಸ್ಥಾಪಕ ಅಧ್ಯಕ್ಷರಾಗಿಯೂ ಸಹಿತ ಸೇವೆಯನ್ನು ಸಲ್ಲಿಸಿರುತ್ತಾರೆ. ಚಿಕ್ಕೋಡಿ ತಾಲೂಕಾ ಕೃಷಿ ಉತ್ಪನ್ನ ಸಹಕಾರಿ ಮಾರುಕಟ್ಟೆ ಸಂಘ ನೇಮಿತ ನಿಪ್ಪಾಣಿಯ ಅಧ್ಯಕ್ಷರಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಬೆಳಗಾವಿ ಜಿಲ್ಲಾ ಸಹಕಾರಿ ಯೂನಿಯನ್ ನೇಮಿತ ಬೆಳಗಾವಿ ಇದರ ನಿರ್ದೇಶಕರಾಗಿಯೂ ಸಹಿತ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ನ್ಯಾಷನಲ್ ಫಿಲ್ಮ್ ಆ್ಯಂಡ್ ಫೈನ್ ಆರ್ಟ್ಸ್ ಕೋಆಪರೇಟಿವ್ ಲಿಮಿಟೆಡ್ ನವದೆಹಲಿಯ ನಿರ್ದೇಶಕರಾಗಿಯೂ ಸಹಿತ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಚಿಕ್ಕೋಡಿ ಲಿಬರಲ್ ಎಜುಕೇಷನ್ ಸೊಸೈಟಿ ಚಿಕ್ಕೋಡಿಯ ಕಾರ್ಯದರ್ಶಿ ಸಹಿತ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅವರ ಒಂದು ಅಲ್ಪ ಪರಿಚಯ ಮಾಡಬೇಕಾದ್ರೆ ಭಾಳದ ಟೈಮದ ಅಭಾವದಿಂದ ಅವರಿಗೆ ಕೇವಲ 1-2 ಸಾಲದಲ್ಲಿ ನಾನು ಅವರ ಅಲ್ಪ ಪರಿಚಯವನ್ನು ಮಾಡಿರುತ್ತೇನೆ. ಅದೇ ರೀತಿ ಅವರ ಶ್ರೀಮತಿ ಆದಂಥ ಶರಣೆ ವೀಣಾ ಜಗದೀಶ್ ಕೌಟಿಮಠ ಅವರು ಸಹಿತ ಬಸವೇಶ್ವರನಗರ ಚಿಕ್ಕೋಡಿಯಲ್ಲಿ ರಹವಾಸಿಗಳಾಗಿರುತ್ತಾರೆ. ಇವರು ಜುಲೈ 9, 1975ರಂದು ಜನಿಸಿರುತ್ತಾರೆ. ಇವರ ಶಿಕ್ಷಣ BCom ಮತ್ತು MCom ಮುಗಿಸಿ ನಮ್ಮ ಒಂದು ಕದಳಿ ವೇದಿಕೆ ಅಧ್ಯಕ್ಷರಾಗಿ ನಾವು ಚಿಕ್ಕೋಡಿ ಒಳಗೆ ಚಿಂತನಿ ಸ್ವಾಮಿಗಳು ಸರ್ವಾಧ್ಯಕ್ಷರಾಗಿದ್ದರು. ಸರ್ ಅವರ ಕಾಲೇಜೊಳಗನ ಒಂದು ಸಮ್ಮೇಳನ ಮಾಡಿದ್ದು. ಆ ಸಮ್ಮೇಳನದೊಳಗೆ 1ನೇ ದಿವಸ ಸಂಜೆ ಕಡೆ ಈಗೇನು ಮಾಡಿದ್ರಲ್ಲ ಇದೇ ನಾಟಕನ ಸಂವಾದವನ್ನು ಅಲ್ಲಿ ಏರ್ಪಡಿಸಿದ್ರು. ಫುಲ್ ಹಾಲ್ ತುಂಬಿ ನಿಂತಿದ್ರು, ಸ್ಟ್ಯಾಂಡಿಂಗ್ ಆಗಿದ್ರು. ಸಂಜೆ ಕಡೆ 9ರಿಂದ 10 ಮಠ ದೊಡ್ಡ ಮಂದಿ ಕುಡಿತ್ರಿ. ಅದ ಫಸ್ಟ್ ನಮ್ಮಲ್ಲಿನ ಚಿಕ್ಕೋಡಿ ಸಮ್ಮೇಳನದೊಳಗೆ ಮಾಡಿದ್ರು. ಈಗ ಇರುವಂಥ ಈ ಎಲ್ಲ ಸರಣಿಯರು ಅಲ್ಲಿದ್ದರು. ಇವರು ಈ ಸದ್ಯ ಚಿಕ್ಕೋಡಿ ಪಟ್ಟಣ ಪುರಸಭೆಯ ಅಧ್ಯಕ್ಷರಾಗಿಯೂ ಸಹಿತ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಶ್ರೀ DT ಪಾಟೀಲ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಚಿಕ್ಕೋಡಿಯ ನಿರ್ದೇಶಕರಾಗಿಯೂ ಸಹಿತ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಕದಳಿ ಮಹಿಳಾ ವೇದಿಕೆ ಚಿಕ್ಕೋಡಿಯ ಅಧ್ಯಕ್ಷನಿ ಸಹಿತ ಆಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಮತ್ತು ಇತರೆ ಅನೇಕ ಧಾರ್ಮಿಕ ಚಟುವಟಿಕೆಗಳು ಮೇಡಮ್ ಮಾರ್ಗದರ್ಶನ ಮೂಲಕ ನಡೆಯುತ್ತವೆ. ಅಲ್ಲದೆ ಮೇಡಮ್ ಉಪಕ್ರಮದ ಮೂಲಕ ಚಿಕ್ಕೋಡಿ ಮಹಿಳೆಯರಲ್ಲಿ ನಿಜವಾದ ಪರಿವರ್ತನೆಯನ್ನು ಮಾಡಿ ನಮ್ಮ ಒಂದು ಸಮಾಜವನ್ನು ಎತ್ತರಿಸಿರುತ್ತಾರೆ. ಅವರಿಗೂ ಕೂಡ ದೇವರು ಆಯುಷ್ ಆರೋಗ್ಯವನ್ನು ನೀಡಿ ಆಶೀರ್ವದಿಸಲಿ ಅಂತೇಳಿ ದೇವರಲ್ಲಿ ಬೇಡಿಕೊಳ್ಳುತ್ತೇನೆ. ನನಗೆ ಅವಕಾಶಕ್ಕಾಗಿ ಧನ್ಯವಾದಗಳು. Love me back.